ಸಂಪಾದನೆಯನ್ನು ಮಾಡತಕ್ಕಂಥ ಒಂದು ಉದ್ದೇಶವನ್ನ ಹೊಂದಿರತಕ್ಕಂತಹ ನಮ್ಮ ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟಿನ ಸಂಸ್ಥಾಪನಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಅವರು ಮತ್ತು ಅವರ ತಂಡ ಶಮೀರ್, ಅರ್ಷದ್, ನವಾಜ್ ಮತ್ತು ಶೋಭಾ ಈ 4 ಜನರು ಬುನಾದಿಯಂತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗಂಗಂತೆ ಬುನಾದಿ ಆಗ್ತಾ ಇದ್ದಾರೆ. ಇದು ಪ್ರತಿ ತಿಂಗಳು ಸರಳ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಹೈಫೈ ಜೀವನ ಮಾಡ್ತಕ್ಕಂಥದ್ದು ಹೆಂಗ ಅನ್ನುವಂತ ತೋರಿಸ್ತಕ್ಕಂಥ ಉದ್ದೇಶ ಇದೆ. ಯಾಕಂದ್ರೆ ನಾವು ಬಡವರಲ್ಲಿ ನಮ್ಮ ಮನೆಯಲ್ಲಿ ವಾಹನಗಳಿಲ್ಲ, ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ, ಟಿವಿ ಇಲ್ಲ, ನಮ್ಮ ಮನೆಯಲ್ಲಿ ದಿನಬಳಕೆ ವಸ್ತುಗಳು ಇಲ್ಲ ಅನ್ನುವಂತ ಕೊರಗನ್ನ ನೀಗಿಸ್ತಕ್ಕಂಥ ಉದ್ದೇಶದಿಂದ ಅನಿ ಕೂಡಿಸಿದ ಹಳ್ಳ ಅನ್ನುವಂಥಂಗೆ ಒಂದು ತಿಂಗಳಿಗೆ 1000 ರೂಪಾಯಿ ಕಂತಿನಂತೆ 20 ಕಂತುಗಳನ್ನ ಕಟ್ಟತಕ್ಕಂಥ ಒಂದು ಅವಕಾಶ ಇದೆ. ಒಂದು ಮಂತ್ಗೆ 1000 ರೂಪಾಯಿ ಎಲ್ಲ ಒಂದು 2-3 ಹೋಗಿ ಖರ್ಚು ಮಾಡಿ ಒಂದು ಟೀ ಕಾಫಿ ಕುಡ್ಕೊಂಡ್ ಬಂದ್ಬಿಟ್ರೆ ಹೋಗ್ತದ. ಅಂತದ್ದು 1000 ರೂಪಾಯಿ ಇದು ಒಂದು ತಿಂಗಳ ನಂದಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕಂತು ಕಟ್ಕೊಂತ ಹೋದಾಗ ಒಂದೇ ಕಂತಿನಲ್ಲಿ 4 ಬೈಕ್ಗಳನ್ನ ಡ್ರಾ ಮಾಡ್ತಾರೆ. ನಂತರ 2ನೇ ಕಂತಿನಲ್ಲಿ ಒಂದು ಆಟೋ ಮತ್ತು ಸ್ಕೂಟಿ ಡ್ರಾ ಇರ್ತದ ಅದೃಷ್ಟವಂತರಿಗೆ. ಹೀಗೆ ಒಂದೊಂದು ತಿಂಗಳಲ್ಲಿ 20 ತಿಂಗಳ ಕಂತುಗಳನ್ನು ಮಾಡ್ತಾ ಹೋದಾಗ ಗೋಲ್ಡು, ಆಮೇಲೆ ಕೆಲವು ಹಣಗಳ 7ನೇ ಮಂತಿಗೆ ಹಣ ಇತ್ತು ನೋಡಿ, 7 ಲಕ್ಷ ಬರ್ಬೇಕಂತ 7ನೇ ಮಂತಲ್ಲ 7ನೇ ಮಂತಿಗೆ ದುಡ್ಡನ್ನು ಇಟ್ಟಿದ್ದಾರೆ. 7 ಕಂತು ಕಟ್ಟಿದವರಿಗೆ ಎಷ್ಟು ಅದೃಷ್ಟ ಗೊತ್ತಿಲ್ಲ, ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಬರೀ ಬಹಳ ಚಿತ್ರ ಕೊಟ್ಟಾರೆ, ಇದ್ರಾಗ ಕಾಣಿಸ್ತಿಲ್ಲ ಅದೇನು ಲಕ್ಷದ 10 ಲಕ್ಷದ ಗೊತ್ತಿಲ್ಲ. ಆ ನಂತರ ಪ್ರತಿ ತಿಂಗಳ ಈ ರೀತಿ ಕಂತನ್ನ ಮಾಡೋದು ಅದೃಷ್ಟವಂತರಿಗೆ ಮನೆಯಲ್ಲಿರ್ತಕ್ಕಂಥ ಪೀಠೋಪಕರಣಗಳಾಗ್ಲಿ ಮತ್ತೆ ಗೋಲ್ಡು ಬಂಗಾರಗಳನ್ನ ಖರೀದಿ ಮಾಡಕ್ ಆಗಲ್ಲಪ್ಪ, ನಾವು ಬಡವರಿದ್ದೀವಿ ಅಂದಾಗ ಅನಿಯಲ್ಲಿ ಉಗುಳ ಚಿಂದ ಹಾಕಿದ್ರ ಅದಕ್ಕೆ ಲಕ್ಷ್ಮಿ ಹೇಳ್ತಾರಂತ ಏನಂದ್ರ 100 ರೂಪಾಯಿ ಆಗಲಿವರೆಗಿನ ನನ್ನ ನೀ ಗಳಿಸು, 100 ರೂಪಾಯಿ ಆದ ನಂತರ ನಾನು ನಿನ್ನನ್ನು ಬೆಳೆಸ್ತೀನಿ. ಲಕ್ಷ್ಮಿ ಏನಂತಾಳೆ, ಒಂದೇ 100 ರೂಪಾಯಿ 100 ರೂಪಾಯಿ ಆಗತ್ತಲ್ಲ ನಾನು ಗಳಿಸು, 100 ರೂಪಾಯಿ ಆದ ನಂತರ ನಿನ್ನನ್ನು ನಾನು ಬೆಳೆಸ್ತೀನಿ ಅಂತ. ಆ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಶೋಭಾ ಮೇಡಮ್ ಅವರು ತಮ್ಮ ಒಂದು ಸ್ನೇಹಿತರ ಬಳಗದಿಂದ ಈ ಒಂದು ಕಾರ್ಯವನ್ನ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ವಿಶೇಷ ಕೊಡುಗೆಯಾಗಿ, ಮಕರ ಸಂಕ್ರಾಂತಿ ವಿಶೇಷ ಕೊಡುಗೆಯಾಗಿ 2025ನೇ ಇಸ್ವಿಗೆ ಕೊಡ್ತಕ್ಕಂಥ ಉದ್ದೇಶ ಮಾಡಿದ್ದಾರೆ. ಆದಷ್ಟು ತಮ್ಮ ಸ್ನೇಹಿತರ ಬಳಗಕ್ಕೆ, ತಮ್ಮ ಬಂಧು ಬಳಗಕ್ಕೆ ಈ ಒಂದು ವಿಚಾರವನ್ನ ತಿಳಿಸಿ, ಅದೇನು ಬಾಳಲ್ಲ, ಇದು ನಂದಲ್ಲ ಅಂತ 100 ರೂಪಾಯಿ ಹಾಕಿಬಿಟ್ಟ ನಂತರ 1-2 ರೂಪಾಯಿ ಫಂಡ್ ಆಗ್ತಲ್ಲ, ಹಂಗಂತೆ 1 ತಿಂಗಳ ಅನ್ನದೊಳಗೆ 1000 ರೂಪಾಯಿ ಕಟ್ಕೊಂತ ಹೋದ್ರ 20 ತಿಂಗಳು ಕಟ್ಟಿದ್ರ ಡ್ರಾ ಮಾಡ್ತಾರ. ಮತ್ತೆ 20 ತಿಂಗಳು ಕಟ್ಟಿದ್ರೆ ಮತ್ತೆ ನಮ್ಗೇನು ಬರಲಿಲ್ಲ. ಲಾಸ್ಟ್ ಹೆಂಗ್ರಿ ಗುರುಗಳು ಅಂದ್ರೆ ಪ್ಲಾಟ್ ಸೈಟ್ ಒಂದು ಇಟ್ಟಿದ್ದಾರೆ, ಮತ್ತೆ ಸೈಟ್ ಅಷ್ಟೇ ಇಲ್ಲ, ಮತ್ತೆ ಪ್ಲಾಟ್ ಕೊಡ್ತೀವಿ ಅಂತ ಹೇಳ್ಯಾರ. ನಂತರ ಲಾಸ್ಟಿಗೆ 20ನೇ ಕಂತಿಗೆ ಆನಂತರ ಆಮೇಲೆ ಮಿಕ್ಸರು, ಆಮೇಲೆ ಡೈನಿಂಗ್ ಟೇಬಲ್, ಸೋಫಾ ಸೆಟ್ ಇವು ಇಟ್ಟಿದ್ದಾರೆ. ಪ್ಲಾಟ್ 20ನೇ ತಿಂಗಳದ್ದು ಇರ್ಬೋದು. ನಾ ಅಪಾರ್ಟ್ಮೆಂಟ್ ಚಿತ್ರ ಕೊಡ್ರಿ, ಅಪಾರ್ಟ್ಮೆಂಟ್ ಕಳಿಸ್ಕೊಡ್ತಾರೆ 20 ಮಂತಿಗೆ ಅಂತ ಮಾಡಿ. ಯಾಕಂದ್ರೆ ಅಪಾರ್ಟ್ಮೆಂಟ್ ಚಿತ್ರ ಇದೆಯಲ್ವಾ, ಒಂದು 15-16 ಅಂತಸ್ತಿನ ಅಪಾರ್ಟ್ಮೆಂಟ್ ಅನ್ನ ಕಟ್ಟಿ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡೆ. ಆ ಶಕ್ತಿಗೆ ಕೂಡ ಈ ಒಂದು ಸಂಸ್ಥೆಗೆ ಬರುವಂತ ದೈವಾಗ್ಲಿ ಅಂತ ಒಂದು ಆಡಳಿತ ಈ ವಿಚಾರವನ್ನ ತಾವು ಎಲ್ಲ ತಮ್ಮ ಸ್ನೇಹಿತರ ಬಳಗಕ್ಕೆ ತಿಳಿಸಿ ಈ ಒಂದು ಮಾಡಿರ್ತಕ್ಕಂಥ ಡಿಫೋರ್ ಕಾರ್ಪೊರೇಷನ್ ಇದರದ್ದು ಡ್ರೀಮ್ ಇದನ್ನ ಯಶಸ್ವಿಗೊಳಿಸಿ ಸಹಕಾರ ಮಾಡಿ ಮುಂದಿನ ವರ್ಷ ಅಂದ್ರೆ 2025 ಪ್ರಾರಂಭ ಆಯ್ತು, 25 ಡೆಡ್ 26 ಅನ್ನೋದ್ರೊಳಗಾಗಿನ ದೊಡ್ಡ ಪ್ರಮಾಣದಲ್ಲಿ ಆಗೈತ್ರಿ ಗುರುಗಳ ಅಂತನ್ನುವಂತ ಆಶೀರ್ವಾದ ಭಗವಂತ ಅವ್ರ ಬಾಯಿಂದ ನನಗ ದಯಪಾಲಿಸಲಿ ಅಂತೇಳಿ ಆಶೀರ್ವಾದ.